ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮಾಡೋದೇನು ತೋರಿಸ್ತಾ ಇಲ್ಲ. ಇವತ್ತು ನಾನು ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಹತ್ರ ಮಾತಾಡ್ಕೊಂತ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ದಿನಗಳಿಂದನೂ ಅಂದ್ಕೊಳ್ತಾ ಇದ್ದೆ, ನಾನು ಒಬ್ಬಳೇ ಆಗಿದ್ದರಿಂದ ನನಗೂ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಭಾಳನೇ ಕಷ್ಟ ಆಗುತ್ತೆ. ಅದು ಈ ಸಾರಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಈ ಸಾರಿ ನನ್ನ ಮಗ ಮನೆಯಲ್ಲಿಗೆ ಬಂದಿರೋದ್ರಿಂದ ರಜಾ ಅಂತೇಳಿ ಅವನಿದ್ದ ಅಂತೇಳಿ ನಾನು ಕೂಡ ಇವತ್ತು ಅವನ ಜೊತೆಗೇ ಇವತ್ತು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಅಂದರೆ ಭಾಳ ವರ್ಷಗಳ ಮುಂಚೆ ನನ್ನ ಇಬ್ಬರು ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾಯಿದ್ರು. ಅವರಿದ್ದಾಗಂತೂ ನನಗೆ ಕೆಲಸ ಭಾಳ ಈಸಿ ಆಗ್ತಾಯಿತ್ತು. ನಾನು ಏನೇ ಕೆಲಸ ಮಾಡಬೇಕು ಅಂತಂದರೆ, ಒಂದು ಅಡುಗೆ ಮಾಡಬೇಕಂದ್ರೆ ಮತ್ತು ಮನೆ ಕ್ಲೀನ್ ಮಾಡ್ಕೊಳ್ಬೇಕಂದ್ರೂ ಕೂಡ ಅವರಿಬ್ಬರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಆದರೆ ಈ ಸಾರಿ ನಮ್ಮ ದೊಡ್ಡ ಮಗ ಮಾತ್ರನೇ ಹಾಸ್ಟೆಲಿಂದ ಬಂದಿದ್ದಾನೆ. ಅದಕ್ಕೆ ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂತೇಳಿ ಅವನಿಗೋಸ್ಕರ ಭಾಳ ದಿನಗಳಿಂದ ಕಾಯ್ತಾ ಇದ್ದೆ. ಅವ್ನು ರಜೆ ಬಿಟ್ಟು ಬಂದ ತಕ್ಷಣ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈಗ ಫಸ್ಟು ನಾನಿಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಮನೆ ಒಂದು ಮುಕ್ಕಾಲು ಭಾಗ ಕ್ಲೀನಾಗಿ ಹೋಗ್ಬಿಟ್ರೆ ಇನ್ನು ಪೂರ್ತಿ ಮಿಕ್ಕಿದೆಲ್ಲ ಕೆಲಸ ಭಾಳನೇ ಈಸಿ. ಇನ್ನು ಬೆಡ್ರೂಮು ಇನ್ನು ಪೂರ್ತಿ ಮನೆಯೆಲ್ಲ ಧೂಳು ಕೊಡ್ಕೊಂಡು ನೀರು ಬಟ್ಟೆ ಅದ್ಕೊಂಡು ಒರೆಸ್ಕೊಂಬರೋದಷ್ಟೇ. ನಮಗಿಲ್ಲಿ ಅಡುಗೆ ಮನೆ ಭಾಳನೇ ಚಿಕ್ಕದು. ಅಡುಗೆ ಮನೆಯಲ್ಲೇ ಇನ್ನೂ ಅರ್ಧ ಪಾರ್ಟಿಷನಲ್ಲಿ ಕೆಲವು ಸೆಲ್ಫುಗಳನ್ನು ಕೊಟ್ಟಿದ್ದರೆ ನಾನು ಅಲ್ಲೇ ಎಲ್ಲ ಬಟ್ಟೆ ಎಲ್ಲ ಸ್ಟೋರ್ ಮಾಡ್ತೀನಿ. ಇದು ನಮ್ಮದು ಬಾಡಿಗೆ ಮನೆ ಆಗಿರುತ್ತೆ, ತುಂಬ ಚಿಕ್ಕದಾಗಿದೆ. ಅಂದರೆ ನಾವೀಗಿರೋದು ಮನೆಯಲ್ಲಿ ಸದ್ಯಕ್ಕೆ ಮೂವರೇ ಇರೋದು. ಮಕ್ಕಳು ಅವರೆಲ್ಲ ಇಬ್ಬರು ಹಾಸ್ಟೆಲ್ಗೆ ಹೋಗಿದ್ದಾರೆ. ನಾವು ನಮ್ಮ ಚಿಕ್ಕ ಮಗ ಮತ್ತು ನಮ್ಮ ಮನೆಯವರಷ್ಟೇ ಇರೋದು. ನಮಗಿದು ಸರಿ ಹೋಗುತ್ತೆ. ಈಗ ಒಂದು ಸಾರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತ ಮಧ್ಯಾಹ್ನ ಟೈಮು ಆಗಲೇ 2 ಗಂಟೆ ಆಗ್ತಾ ಬರ್ತಾ ಇತ್ತು. ಅದಕ್ಕೆ ನನ್ನ ಮಗನೇ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವನೇ ಅಡುಗೆ ಮಾಡ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆ ನಾನು ಟಿಫನ್ ಮಾಡಬೇಕಾದ್ರೆ ಜೊತೆಗೇ ನಾನು ಸ್ವಲ್ಪ ಹುರುಳಿ ಮೊಳಕೆ ಕಾಳಿದ್ರೆ ಅದನ್ನು ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಅವನಿಗೆ ನಾನು ಇಲ್ಲಿ ಹೇಳ್ಕೊಟ್ಟಂಗೆಲ್ಲ ಅವನಿಲ್ಲಿ ಸಾರು ಮಾಡ್ತಾ ಇದ್ದಾನೆ. ಅಂದರೆ ಅವನಿಗೆ ಯಾವ್ಯಾವುದು ಎಷ್ಟಿಷ್ಟು ಹಾಕಬೇಕು, ಯಾವ ರೀತಿ ಮಾಡಬೇಕು ಅಂತ ನಾನು ಈ ಕಡೆ ಹೇಳ್ತಾ ಇದ್ದೀನಿ. ಅವನು ಅದೇ ರೀತಿಯೇ ಸಾರು ಮತ್ತು ಕಾಳಿಗೆಲ್ಲ ಒಗ್ಗರಣೆ ಹಾಕಿ ಈ ಕಡೆ ಉಪ್ಸಾರು ರೆಡಿ ಮಾಡಿ ಇಟ್ಟಿದ್ದಾನೆ. ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಯಾವಾಗ್ಲೂ ಒಂದು 3-4 ಹೊತ್ತಿಗೆ ಆಗೋಷ್ಟು ಒಂದೇ ಸಾರಿ ಸಾರು ಮಾಡಿಟ್ಕೊಂಡ್ರೆ ನಮಗೂ ಕೆಲಸ ಈಸಿ ಆಗುತ್ತೆ. ಹಗಲೆಲ್ಲ ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದು ತಪ್ಪುತ್ತೆ. ಈ ಕಡೆ ಕೆಲಸ ಮಾಡೋದೇ ಒಂದು ದೊಡ್ಡ ಕೆಲಸ ಅಂದ್ಕೊಂಡ್ರೆ ಈ ಆ ಟೈಮಿಗೆ ಸರಿಯಾಗಿ ಅಡುಗೆಗಳು ಮಾಡೋದು ಕೂಡ ಒಂದು ಭಾರಿ ಕೆಲಸ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದೇ ಸಾರಿ ಉಪ್ಸಾರು ಮಾಡಿಟ್ಟಿದ್ದೀನಿ. ನಾವಿಲ್ಲಿ ಕೆಲಸ ಮಾಡಬೇಕಾದ್ರೆ ಆವತ್ತಿನ ದಿವಸನೇ ಹೊಟ್ಟೆ ಭಾಳ ಹಸಿವಾಗುತ್ತೆ. ಅಂದರೆ ಜಾಸ್ತಿ ನಾವು ಕೆಲಸ ಮಾಡಿದಾಗ ನಮ್ಮ ಕ್ಯಾಲರಿ ಎಲ್ಲ ಕರಗೋಗುತ್ತೆ. ಹಂಗಾಗಿ ಟೈಮ್ ಟು ಟೈಮ್ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೆ ನಾನು ಬೆಳಿಗ್ಗೆನೇ ಒಂದೇ ಸಾರಿ ಸಾರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಸಾರು ರೆಡಿ ಮಾಡೋದಕ್ಕೆ ಅರ್ಧ ಸಾರು ಮಾಡಿಟ್ಟಿದ್ದೆ. ಇನ್ನು ಉಳಿದಿರೋದು ನಮ್ಮ ಮಗನೇ ಮಾಡಿದ್ದಾನೆ. ಅವನಿಗೆಲ್ಲ ಮಾಡೋದಕ್ಕೆ ಬರುತ್ತೆ. ಸಣ್ಣ ಸಣ್ಣ ಅಡುಗೆಗಳೆಲ್ಲ ಅವನು ಈಗಲೇ ಕಲ್ತ್ಕೊಂಡಿದ್ದಾನೆ. ಈಗ ಪ್ರತಿಯೊಬ್ಬರು ಅಡುಗೆ ಮಾಡೋದನ್ನು ಕಲಿಯೋದು ಬಹಳನೇ ಮುಖ್ಯ. ಅವ್ರು ನೆಕ್ಸ್ಟ್ ಯಾವಾಗಾದ್ರೂ ಇಲ್ಲ ನಾನು ಹಾಸ್ಟೆಲ್ಗೆ ಹೋದಾಗ ಇಲ್ಲ ಅಂತಂದರೆ ಒಬ್ಬರೇ ರೂಮ್ ಮಾಡ್ಕೊಂಡು ಇರಬೇಕಾದ್ರೆ ಅವಾಗ ಈ ಅಡುಗೆಗಳೆಲ್ಲ ಹೆಲ್ಪ್ ಬರುತ್ತೆ ಅಂಥೇಳಿ. ಇಲ್ಲ ಅಂತಂದರೆ ನಮಗೂ ಏನಾದರೂ ಹುಷಾರಿರಲಿಲ್ಲ, ಯಾವಾಗಲೂ ನಮಗೂ ಮಾಡಿ ಮಾಡಿ ಬೇಜಾರಾಗಿತ್ತು ಅಂತ ಅಂದಾಗ ಈ ರೀತಿ ಸ್ವಲ್ಪ ಕಲ್ತ್ಕೊಂಡಿದ್ರೆ ಮೇಲು ಅಂಥೇಳಿ ನಾವೇ ಅವ್ನಿಗೆ ಸ್ವಲ್ಪ ಕಳಿಸ್ಕೊಟ್ಟಿದ್ದೀವಿ. ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಟಿಫನ್ಗಳು ಮತ್ತು ಚಟ್ನಿ ಸಾರು ಅಂಥವೆಲ್ಲ ಮಾಡ್ತಾನೆ. ಇದು ನೆಕ್ಸ್ಟ್ ಡೇ. ನಾನು ಆವತ್ತಿನ ಹಿಂದಿನ ದಿನವೇ ಇಲ್ಲಿರೋ ಸ್ಟೀಲ್ ಬಟ್ಲುಗಳು ಮತ್ತು ಬಾಕ್ಸುಗಳು ಎಲ್ಲ ತೊಳ್ಕೊಟ್ಟಿದ್ರೆ ಅವನ್ನೆಲ್ಲ ಒರೆಸಿಟ್ಟು ಅದಕ್ಕೆ ಬೇಕಾಗಿರೋ ವಸ್ತುಗಳೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದ. ಈಗ ನಾನಿಲ್ಲಿ ಒಬ್ಬಳೇ ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಸೆಲ್ಫ್ಗೆಲ್ಲ ಪೇಪರ್ ಹಾಕಿಬಿಟ್ಟು ನಾನೀಗ ಅದಕ್ಕೆಲ್ಲ ಒಂದೊಂದೇ ಜೋಡಿಸ್ತಾ ಇದ್ದೀನಿ. ನಾನು ಕೂಡ ಮನೇನ ಯಾವಾಗಾದರೂ ತಿಂಗಳಿಗೆ ಒಂದು ಸಾರಿ ಇಲ್ಲಾಂದರೆ 15 ದಿನಕ್ಕೆ ಒಂದು ಸಾರಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇದೇ ರೀತಿ ಯಾವಾಗಾದರೂ ಒಂದು 2-3 ತಿಂಗಳಿಗೆ ಒಂದು ಸಾರಿ ಡೀಪ್ ಕ್ಲೀನ್ ಮಾಡ್ತೀನಿ. ಅಂದರೆ ಈ ಸೆಲ್ಫ್ಗಳಿಗೆಲ್ಲ ಸೋಪ್ ನೀರಲ್ಲಿ ಎಲ್ಲ ಚೆನ್ನಾಗಿ ಒಂದು ಸಾರಿ ತೊಳೆದ್ಬಿಟ್ಟು ಮತ್ತು ಎಲ್ಲ ಸ್ಟೀಲ್ ಪಾತ್ರೆಗಳು ಡಬ್ಬಿಗಳು ಎಲ್ಲ ತೊಳೆದ್ಬಿಟ್ಟು ನಾನು ಇದನ್ನ ನೀಟಾಗಿ ಇಟ್ಕೊಳ್ತೀನಿ. ನನಗೆ ಯಾವಾಗಲೂ ಅಡುಗೆ ಮನೆ ಫಸ್ಟ್ ನನಗೆ ಭಾಳ ನೀಟಾಗಿರಬೇಕು. ಒಂದು ಸ್ವಲ್ಪ ಧೂಳು ಅನಿಸಿದ್ರು ನಾನು ಆವಾಗಲೇ ಕ್ಲೀನ್ ಮಾಡ್ಕೊತೀನಿ. ನಮ್ಮ ಮನೆ ರೋಡ್ ಸೈಡಿಗೆ ಇರೋದ್ರಿಂದ ಇಲ್ಲಿ ಹೋಗೋ ಪ್ರತಿ ವೆಹಿಕಲ್ಸ್ಗಳು ಯಾವಾಗಲೂ ತಿರುಗ್ತಾನೆ ಇರ್ತವೆ. ಹಂಗಾಗಿ ಇಲ್ಲ ಅಡುಗೆ ಮನೆಯಲ್ಲೇ ದೊಡ್ಡ ಕಿಟಕಿ, ರೋಡ್ ಸೈಡ್ ಆ ಕಿಟಕಿ ಇರೋದ್ರಿಂದ ವಿಪರೀತ ಧೂಳು ಬರ್ತಾ ಇರುತ್ತೆ. ನಾವು ಎಷ್ಟು ಮನೆ ಕ್ಲೀನಾಗಿ ಇಟ್ಕೊಬೇಕು ಅಂತ ಅಂದ್ಕೊಂಡ್ರು ಅವಲೇ ಮತ್ತೆ ಒಂದು 15-20 ದಿನಕ್ಕೇ ಅದಷ್ಟು ಕೊಳೆ ಆಗೋಗಿರುತ್ತೆ. ಅಷ್ಟು ಧೂಳು ಬರ್ತಾ ಇರುತ್ತೆ. ಕೆಲವರು ಈ ಸ್ಟೀಲ್ ಡಬ್ಬಿಗಳ ಮೇಲೆಲ್ಲ ಅದರಲ್ಲಿ ಏನು ಇಟ್ಟಿದ್ದೀವಿ ಅಂತೇಳಿ ಹೆಸರು ಬರೀತಾರೆ. ಆದರೆ ನಾನು ಏನು ಮಾಡ್ತೀನಿ ಅಂತಂದರೆ
ಯಾವ ವಸ್ತು ಯಾವ ಡಬ್ಬಿನಲ್ಲಿ ಹಾಕಿರ್ತೀನಿ ಅಂತ ನಾನು ತಿಳ್ಕೊಂಡಿರ್ತೀನೋ ಅದೇ ಡಬ್ಬಿನೇ ಅದೇ ಪ್ಲೇಸಲ್ಲೇ ಇಟ್ಟಿರ್ತೀನಿ. ಅಂದರೆ ಒಂದ್ರ ಪಕ್ಕ ಒಂದು. ಈಗ ಖಾರ ಪುಡಿ ಪಕ್ಕ ಸಾಂಬಾರು ಪುಡಿ ಪಕ್ಕ ಇನ್ನು ಉದ್ದಿನಬೇಳೆ ಕಡಲೆಬೇಳೆ ನಾನು ಯಾವ ಆರ್ಡರಲ್ಲಿ ಇಟ್ಟಿರ್ತೀನೋ ಅದೇ ಆರ್ಡರ್ನಲ್ಲಿ ಪ್ರತಿ ಸಾರಿ ಅದೇ ರೀತಿ ಜೋಡಿಸ್ತೀನಿ. ನಂಗೆ ಅವಾಗಲೇ ಗೊತ್ತಾಗುತ್ತೆ ಇದ್ರ ಪಕ್ಕ ಇದೇ ಇಟ್ಟಿರ್ತೀನಿ ಅಂತೇಳಿ. ಈಗ ಯಾರಾದರೂ ಅಡುಗೆ ಮಾಡಬೇಕಾದ್ರೆ ಹೊಸಬ್ರು ಕೇಳಿದ್ರೆ ಸಮೇತನೂ ನಾನು ಈ ಕಡೆಯಿಂದ ಇದು ಇಷ್ಟನೇ ಬಾಕ್ಸು ಅಂತಲೇ ನಾನು ಕರೆಕ್ಟಾಗಿ ಹೇಳ್ತೀನಿ. ನಾನು ಅದೇ ರೀತಿಯೇ ಜೋಡಿಸಿಟ್ಟಿರ್ತೀನಿ ಯಾವಾಗಲೂ. ಇಲ್ಲಿ ನೀವು ಗಾಜಿಂದು ಡಬ್ಬಿಗಳು ನೋಡಿದಿರಲ್ಲ, ಸ್ಪೈಸಸ್ ಹಾಕಿಟ್ಟಿರೋದು, ಅದನ್ನ ತಗೊಂಡು ಬಂದು ಭಾಳ ವರ್ಷ ಆಯಿತು. ಅದ್ರ ಮುಚ್ಚಳ ಎಲ್ಲ ಮುರಿದೋಗಿದ್ದಾವೆ. ಯಾವಾಗಾದರೂ ಡಿಮಾರ್ಟಿಗೆ ಹೋದಾಗ ತಂದ್ಕೊಳ್ಬೇಕು ಹೊಸ ಥರ ಇರೋದು ಅಂತ ಅಂದ್ಕೊಳ್ತೀನಿ. ಯಾವಾಗ ಹೋದ್ರೂ ನಾನು ಅದನ್ನು ನೋಡಿಬಿಟ್ಟು ಇದ್ರಾಗ ಯಾವ ಚೆನ್ನಾಗಿರುತ್ತೆ ಅಂತ ಕನ್ಫ್ಯೂಷನ್ನಾಗೆ ನಾನು ಬಿಟ್ಟದೇ ಬರ್ತೀನಿ. ಈ ಸಾರಿ ಹೋದಾಗ ಕಂಪಲ್ಸರಿ ತರಲೇಬೇಕು. ಈ ಥರ ಸ್ಟ್ಯಾಂಡು ನಾನು ಆನ್ಲೈನಲ್ಲೇ ಆರ್ಡ್ರ್ ಕೊಟ್ಟಿದ್ದೀನಿ. ಇದು ಬಂದಾಗಲಿದ್ದು ನನಗೆ ತುಂಬ ಜಾಗ ಎಲ್ಲ ನನಗೆ ಸೇವ್ ಆಗಿದೆ. ಇದು ಬರೋಕ್ಕಿಂತ ಮುಂಚೆ ಎಲ್ಲದೂ ಈ ಕಿಟಿಕಿಯಲ್ಲೇ ಜೋಡಿಸಿಡ್ತಾ ಇದ್ದೆ. ಈಗ ಇದು ಬಂದ ಮೇಲೆ ಎಲ್ಲದೂ ಇದರಲ್ಲೇ ಹಾಕಿಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮನೆ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ವಿಡಿಯೋ ಮಾಡಿ ಹಾಕಬೇಕಾಗಿತ್ತಾ ಅಂತ ಕೆಲವರೆಲ್ಲ ಕಮೆಂಟ್ ಮಾಡ್ಬೋದು. ನನಗೊಬ್ಳಿಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಜಾರಾಗಿತ್ತು. ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಕೊಂತ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.